ರಾಜ್ಯದ ಪೊಲೀಸರ ವಿರುದ್ಧ ಮಾಜಿ ಬಿಗ್ ಬಾಸ್ನ ಸ್ಪರ್ಧಿ ಲಾಯರ್ ಜಗ್ಗಿ ಸ್ಫೋಟಕ ಆರೋಪವನ್ನು ಮಾಡ್ತಿದ್ದಾರೆ. ಜಗ್ಗಿ ಮನೆಯ ನಾಯಿಗಳಿಗೆ ಮತ್ತೌಷಧ ಕೊಟ್ರ ಪೊಲೀಸರು ನಿನ್ನೆ ಕೊಡಿಗೆಹಳ್ಳಿ ಲಾಯರ್ ಜಗದೀಶ್ ಆತನ ಮನೆಗೆ ಹೋಗಿದ್ರಂತೆ. ಲಾಯರ್ ಜಗದೀಶ್ ಅವರ ಮನೆಯ ಎದುರು ಒಂದು 3-4 ನಾಯಿಗಳಿರ್ತವೆ. ನಾನು ಸಾಮಾನ್ಯವಾಗಿ ಒಂದು 4 ಸತಿ ಹೋಗಿದ್ದೀನಿ. ಆಗ ಒಂದು 2-3 ಇತ್ತು, ಈಗ ಜಾಸ್ತಿ ಆಗಿರ್ಬೋದು. ಕಾರಣ ಲಾಯರ್ ಜಗದೀಶ್ ಅವರಿಗೆ ಶತ್ರುಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಅವರ ಮನೆ ನಾಯಿ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಆ ನಾಯಿಗಳು ಕಟ್ಟಿ ಹಾಕಿದ್ರಂತೆ. ಪೊಲೀಸರು ಹೋಗಿದ್ರು. ಕೊಡಿಗೆಹಳ್ಳಿ ಪೊಲೀಸರ ಮೇಲೆ ಜಗ್ಗಿ ಆರೋಪ, ಈ ಎಲ್ಲ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಪೊಲೀಸರು. ಹಾಗಾದ್ರೆ ಜಗದೀಶ್ ಆರೋಪ ಮಾಡಿದ್ದೇನು? ಜಗ್ಗಿ ಮನೆಯ ನಾಯಿಗಳಿಗೆ ಮತ್ತೌಷಧ, ಪ್ರಜ್ಞೆ ತಪ್ಪಿಸುವಂತಹ ಔಷಧ, ಅದನ್ನ ಪೊಲೀಸರು ಕೊಟ್ಟಿದ್ದಾರೆ. ಕಾಂಪೌಂಡ್ ಜಿಗಿದು ಅನಧಿಕೃತ ಪ್ರವೇಶ ಮಾಡಿದ್ರ ಪೊಲೀಸರು. ಜಗ್ಗಿ ಕುಟುಂಬಸ್ಥರನ್ನ ಭಯಪಡಿಸಲು ಯತ್ನಿಸಿದ್ರ ಪೊಲೀಸರು. ಸತ್ಯದ ಪರ ದನಿ ಎತ್ತಿದ್ದಕ್ಕೆ ತೊಂದರೆ ಕೊಟ್ರ ಪೊಲೀಸರು. ಕೊಡಿಗೆಹಳ್ಳಿ ಪೊಲೀಸರ ಮೇಲೆ ನಾನಾ ಆರೋಪ ಮಾಡಿದ ಜಗದೀಶ್. ಆದರೆ ಈ ಎಲ್ಲ ಆರೋಪವನ್ನ ತಳ್ಳಿ ಹಾಕಿದ ಪೊಲೀಸರು. ನಾವು ನೋಟಿಸ್ ಕೊಡೋದಕ್ಕಷ್ಟೇ ಜಗ್ಗಿ ಮನೆಗೆ ಹೋಗಿದ್ವಿ, ಆದರೆ ಆ ಪುಣ್ಯಾತ್ಮ ಮನೆ ಬಾಗಿಲೇ ತೆಗೀಲಿಲ್ಲ, ಕಿಟಕಿಲಿ ಮಾತಾಡಿ ಹಂಗೆ ಕಳಿಸ್ಬಿಟ್ರು. ಹಾಗಾಗಿ ಇವತ್ತು ನೋಟಿಸ್ ಕೊಡ್ಲಿಕ್ಕೆ ಹೋಗ್ತೇವೆ ಎಂದ ಪೊಲೀಸರು. ಇವತ್ತು ಕೂಡ ಲಾಯರ್ ಜಗ್ಗಿ ಮನೆ ಮುಂದೆ ಹೈ ಡ್ರಾಮಾ ಫಿಕ್ಸು, ಅದರಲ್ಲಿ ಸಂದೇಹ ಬೇಡ. ಪೊಲೀಸರು ಮನೆಗೆ ಹೋಗೋದು ತಪ್ಪ ಅಂತ ಕೇಳಿದ್ರೆ ನೋನು, ಅದು ಅಪರಾಧ ಅಲ್ಲ. ಪೊಲೀಸರು ನೋಟಿಸ್ನ ಹೆಸರಿನಲ್ಲಿ ಮನೆಗೆ ಹೋಗಬಹುದು, ಆದರೆ ಮನೆ ಒಳಗೆ ಪ್ರವೇಶ ಮಾಡಿ ಸರ್ಚ್ ಮಾಡೋದಕ್ಕೆ ಸರ್ಚ್ ವಾರೆಂಟ್ ಬೇಕು. ಸರ್ಚ್ ವಾರೆಂಟ್ ಇಲ್ಲದೆ ಮನೆ ಪ್ರವೇಶ ಮಾಡಿ ಗೃಹಿಣಿಯರನ್ನು ಉಪದ್ರವಿಸೋದು ಅಪರಾಧ. ಸೊ ಲಾಯರ್ ಜಗ್ಗಿ ಆರೋಪ ಮಾಡ್ತಾ ಇರೋದು ಎಲ್ಲವೂ ಸತ್ಯ ಆಗಿರಬೇಕು ಅಂತೇನೂ ಇಲ್ಲ. ಲಾಯರ್ ಜಗ್ಗಿಯು ಕೂಡ ಅದಕ್ಕೆ ಸಂಬಂಧಪಟ್ಟ ಆಗಿನ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಬಾಯಿ ಮಾತಲ್ಲಿ ಮೌಖಿಕವಾಗಿ ಅವರು ಬಂದರು, ಪ್ರಜ್ಞೆ ತಪ್ಪಿಸುವಂತಹ ಇಂಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಪೂರ್ತಿಯಾಗಿ ಸ್ವೀಕಾರ ಮಾಡಿಕೊಳ್ಳಬೇಕು ಅಂತೇನೂ ಇಲ್ಲ. ಅದರ ಅರ್ಥ ಲಾಯರ್ ಜಗದೀಶ್ ಅವರ ಆರೋಪಗಳು ನಿರಾಕರಿಸಬೇಕು ಅಂತಾನೂ ಅಲ್ಲ. ಇಲ್ಲಿ ಪೊಲೀಸರು ಆ ಆರೋಪವನ್ನು ತಳ್ಳಿ ಹಾಕ್ತಾ ಇದ್ದಾರೆ, ನಖಶಿಕಾಂತವಾಗಿ ಖಂಡಿಸ್ತಾ ಇದ್ದಾರೆ. ನಾವು ಅವ್ರ ಮನೆಗೆ ಹೋಗಿದ್ದು ನಿಜ, ಆ ಪುಣ್ಯಾತ್ಮ ಕಿಟಕಿ ಬಾಗಿಲು ತೆಗೆದುಬಿಟ್ಟು ವಿಡಿಯೋ ಮಾಡ್ಕೊಂಡು ಅಲ್ಲಿಂದನೇ ಕಳಿಸ್ಕೊಟ್ಟ, ನಾವು ನೋಟಿಸ್ ಕೊಡಬೇಕಾಗಿತ್ತು. ನಮ್ಮ ತಾತ್ಪರ್ಯ ಇದ್ದಿದ್ದು ನೋಟಿಸ್ ಕೊಡೋದಕ್ಕೆ, ಆ ಮನೆ ನಾಯಿಗೆ ಇಂಜೆಕ್ಟ್ ಮಾಡೋದಕ್ಕಲ್ಲ ಅಂತ ಹೇಳಿ ಪೊಲೀಸರು ಒಂದು ಕ್ಲಾರಿಟಿಯನ್ನು ಕೊಟ್ಟರು. ಅದಾದ ನಂತರ ಪೊಲೀಸರು ತಮ್ಮ ಸ್ಟೇಟ್ಮೆಂಟನ್ನು ಮುಂದುವರಿಸುತ್ತಾ, ನಾವು ಇವತ್ತು ಕೂಡ ಅಧಿಕೃತವಾಗಿ ನೋಟಿಸ್ ಕೊಡಬೇಕಾಗಿದೆ. ಇವತ್ತು ಲಾಯರ್ ಜಗ್ಗಿ ಮನೆಗೆ ಪೊಲೀಸರು ಹೋಗೋ ಸಾಧ್ಯತೆಗಳಿದ್ದಾವೆ. ಅದು ಯಾವ ಪ್ರಕರಣ, ಎತ್ತ ಧರ್ಮಸ್ಥಳ ಹೆಣಹುತ ಪ್ರಕರಣವೋ ಅಥವಾ ಯಲಹಂಕದ ಜನಪ್ರತಿನಿಧಿಯ ವಿರುದ್ಧ ಮಾತನಾಡಿದ ಪ್ರಕರಣವೋ ಈಗಲೂ ಕ್ಲಿಯರ್ ಅಲ್ಲ. ಸೊ ಲಾಯರ್ ಜಗದೀಶನ್ನ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆದರೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಆದರೆ ಎಲ್ಲ ಆರೋಪ ತಳ್ಳಿ ಹಾಕಿದಂತಹ ಪೊಲೀಸರ ವಿರುದ್ಧ ನೋಡಿ, ಆ ಮನೆ ನಾಯಿಗೆ ಇಂಜೆಕ್ಟ್ ಮಾಡುವಂತಹ ನಿರ್ಭಾವುಕ ಹೃದಯದವರು ಆಗಬಾರ್ದು ಪೊಲೀಸರು. ಒಂದು ವೇಳೆ ಲಾಯರ್ ಜಗ್ಗಿ ಮಾಡ್ತಾ ಇರುವಂಥ ಆರೋಪ ಸತ್ಯವೇ ಆಗಿದ್ರೆ, ಆ ಮೂಕ ಪ್ರಾಣಿಗಳು ತನ್ನ ಯಜಮಾನ ಹಾಕಿದ ಆಹಾರ ತಿಂದು ಅದಕ್ಕೊಂದು ನಿಯತ್ತಾಗಿರ್ತವೆ. ಯಾರಾದರೂ ಮನೆಗೆ ಬಂದರೆ ಅದು ಪೊಲೀಸರು ಅಥವಾ ಆರ್ಮಿಗಳು ಅಥವಾ ಜನಸಾಮಾನ್ಯರು ಅನ್ನೋ ಭೇದ ಭಾವ ನಾಯಿಗಳಿಗಿರೋದಿಲ್ಲ. ಎದುರು ಕಂಡವನು ಯಾವನೇ ಆಗಿರಲಿ ಬೊಗಳುತ್ತಾ ಇರುತ್ತೆ. ಸೊ ಹೀಗೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಆ ಮೂಕ ಪ್ರಾಣಿಗಳಿಗೆ ಇಂಜೆಕ್ಟ್ ಕೊಡೋದು ಅಪರಾಧ. ಪೊಲೀಸರ ಮೇಲೆ ಲಾಯರ್ ಜಗ್ಗಿ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಲಾಯರ್ ಜಗದೀಶ್ ಹೇಳುವ ಆರೋಪಗಳನ್ನೆಲ್ಲವನ್ನೂ ಕೂಡ ಸ್ವೀಕರಿಸಿಕೊಳ್ಳಬೇಕು ಅಂತೇನೂ ಇಲ್ಲ. ಎಲ್ಲದಕ್ಕೂ ಕೂಡ ದಾಖಲೆಗಳು ಬೇಕಾಗಿ ಬರುತ್ತೆ. ಈಗ ಪೊಲೀಸರು ಆರೋಪವನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಸೊ ಲಾಯರ್ ಜಗದೀಶ್ ಮನೆ ಮೇಲೆ ಇವತ್ತು ಕೂಡ ಪೊಲೀಸರು ಹೋಗೋ ಸಾಧ್ಯತೆಗಳಿದ್ದಾವೆ. ಪೊಲೀಸರಿಗೆ ಒಂದು ದೂರು ದಾಖಲಾದರೆ ಅದಕ್ಕೆ ಸಂಬಂಧಪಟ್ಟ ಸಂಭಾವ್ಯ ಆರೋಪಿಯ ಮನೆಗೆ ಹೋಗಿ ಆತನಿಗೆ ವಿವರವನ್ನು ಕೊಡಬೇಕು. ಒಂದು ಸ್ವಾಭಾವಿಕವಾಗಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಪೊಲೀಸರು ನೇರವಾಗಿ ನೋಟಿಸನ್ನು ಪೋಸ್ಟ್ ಮಾಡ್ತಾರೆ, ಅವ್ರ ಮನೆಗೆ ಹೋಗೋ ಥರ ಪೋಸ್ಟ್ ಮಾಡ್ತಾರೆ. ಆದರೆ ಪೋಸ್ಟ್ ಹೋಗಿರಲಿಲ್ಲ ಅನಿಸುತ್ತೆ, ಬೈ ಹ್ಯಾಂಡ್ ಆಗಿ ಕೊಡಬೇಕಾಗಿ ಬರುತ್ತೆ. ಒಂದಷ್ಟು ಪ್ರಕರಣಗಳಲ್ಲಿ ಬೈ ಹ್ಯಾಂಡ್ ಆಗಿ ಕೊಡೋದಕ್ಕೆ ಪೊಲೀಸರು ಹೋಗಿದ್ರು. ಆ ಸಂದರ್ಭದಲ್ಲಿ ಲಾಯರ್ ಜಗ್ಗಿ ವಿಡಿಯೋ ಮಾಡ್ಕೊಂಡು ಬಾಗಿಲನ್ನು ತೆರೆಯದೆ ಪೊಲೀಸರನ್ನು ಅರ್ಧಕ್ಕೆ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.